ಅಲ್ಲಿ ಒಬ್ಬ ಹಿಂದೂಗಳ ಮೇಲೆ ಅಂದರೆ ಅಲ್ಲಿ ಅವರೇನು ಬುರ್ಕ ಗಿರ್ಕೆನ ಹಾಕ್ಕೊಂಡಿಲ್ಲ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದ, ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡ್ತಿದ್ದ. ನಂಬರ್ 1. ಎರಡನೇದಾಗಿ ಈಗ ಹೇಳಿ, ಅಲ್ಲಿ ಹಿಂದೂಗಳೆಲ್ಲಿಗೆ ಹೋಗಬೇಕು? ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿದ್ರಲ್ಲ, ಅದು ಬಿಡಿ. ನಾವು ಮೊನ್ನೆ ಒಂದು ಸ್ಟೋರಿ ಮಾಡಿದ್ವಿ, ಒಳನುಸುಳುಕೋರರು ಎಷ್ಟು ಬಾಂಗ್ಲಾದೇಶಿಗರಿದ್ದಾರೆ ಇಲ್ಲಿ ನಮ್ಮ ದೇಶದಲ್ಲಿ. 2 ಕೋಟಿ 17 ರಾಜ್ಯಗಳಲ್ಲಿ. ಬೆಂಗಳೂರಿನಲ್ಲೇ 3 ಲಕ್ಷ ಇದ್ದಾರೆ. ಎಲ್ಲ ಮುಸ್ಲಿಮರೇ ಸ್ವಾಮಿ, ಎಲ್ಲ ಮುಸ್ಲಿಮರೇ. ನಾವು ಹಿಂಸಾಚಾರ ಮಾಡಿದರೆ ನಾವು ಮಾಡಲ್ಲ, ಅದು ಬೇರೆ ವಿಚಾರ. ಹಿಂಸಾಚಾರ ಮಾಡಿದರೆ ಈಗ ಹೇಳಿ, CA ಬೇಕಾ? NRC ಬೇಡವಾ? ಅವ್ರಿಗೆ ಯಾರು ರಕ್ಷಣೆ ಕೊಡೋರು? ಮಾತಾಡಿ, ಭಾಳ ಮಾತಾಡೋರು ಈಗ ಮಾತಾಡಿ. ಇಲ್ಲಿದ್ದಾರಲ್ವಾ ಬಾಂಗ್ಲಾದೇಶಿಗಳು 2 ಕೋಟಿ. ನಾವು ಹೇಳಿದ್ದಲ್ಲ. 2016ರಲ್ಲಿ ಮೋದಿ ಗೌರ್ಮೆಂಟ್ ಕೊಟ್ಟಿದ್ದು, 2006ರಲ್ಲಿ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಕೊಟ್ಟಂಥ ಅಂಕಿಅಂಶ. ಈಗ ನೋಡಿ, ಶೇಖ್ ಹಸೀನಾ ಅವರ ಪುತ್ರಿ, ಇದೇ ಶೇಖ್ ಹಸೀನಾ ಅವರ ಪುತ್ರಿ UK MP. ಶೇಖ್ ಹಸೀನಾ ಅವರ ಪುತ್ರಿ UK MP. ಆದರೂ ಅವರಿಗೆ ಅಲ್ಲಿ ಎಂಟ್ರಿ ಸಿಗ್ತಾ ಇಲ್ಲ. ಭಾರತ ಕೊಟ್ಟಿದೆ. ಯಾರಿಗೆಲ್ಲ ಕೊಟ್ಟಿಲ್ಲ ಭಾರತ? ದಲೈಲಾಮ ಎಲ್ಲಿರೋದು? ಭಾರತದಲ್ಲಿ. ಪಾರ್ಸಿಗಳು ಓಡಿ ಬಂದಾಗ ಅವಕಾಶ ಸಿಕ್ಕಿದ್ದಲ್ಲಿ ಭಾರತದಲ್ಲಿ. ಇಸ್ರೇಲ್ನಿಂದ ಯಹೂದಿಗಳು ಓಡಿ ಬಂದಾಗ ಅವಕಾಶ ಕೊಟ್ಟು, ಅವರಿಗೆ ಜಾಗ ಕೊಟ್ಟು, ಅವ್ರನ್ನ ಚೆನ್ನಾಗಿ ನೋಡಿಕೊಂಡಿದ್ದು ಭಾರತ ಮಾತ್ರ. ಯಾರೇ ಆಗಿರಲಿ, ಇವತ್ತು ಶೇಖ್ ಹಸೀನಾ ಭಾರತ. ಆಮೇಲೆ ಭಾರತ ಸಹಿಷ್ಣು ದೇಶ ಅಲ್ವಾ? ನಮ್ಮ ಭಾರತ ದೇಶ ಪರಮ ಸಹಿಷ್ಣು ದೇಶ. ಅಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ನಮ್ಮಲ್ಲಿ ಕೂಗಳತೆಯಲ್ಲಿ ಸಿಗ್ತಾರೆ ಬಾಂಗ್ಲಾದೇಶಿಯರು. ನಾವು ಅಟ್ಯಾಕ್ ಮಾಡಿದ್ವಾ? ಈಗಲೂ ಅಟ್ಯಾಕ್ ಮಾಡ್ತಾ ಇಲ್ಲ, ಅವ್ರನ್ನ ಚೆನ್ನಾಗೇ ನೋಡ್ಕೋತಾ ಇದ್ದೀವಿ. ಹೋಗ್ರಪ್ಪ ವಾಪಸ್ ಅಂತ ಹೇಳ್ತಾ ಇದ್ವಿ. ಹಾಗಿದ್ರೆ ಹಸೀನಾ ದೇಶ ಬಿಡ್ತಾರ? ಈ ಪಾಯಿಂಟಿಗೆ ಬರ್ತೀನಿ. ಪಾಕಿಸ್ತಾನದ ನಾಯಕರಿಗೆ ಲಂಡನ್ ಅಂದರೆ ಬಲು ಇಷ್ಟ, ತುಂಬ ಜನರಿಗೆ. ಬಾಂಗ್ಲಾದೇಶ ಕೂಡ ಒಂದು ಕಾಲದಲ್ಲಿ ಪಾಕ್ನ ಭಾಗವಾಗಿತ್ತು, ಗೊತ್ತಿದೆ. ಇದೀಗ ಬಾಂಗ್ಲಾದೇಶ ಬಿಟ್ಟ ಹಸೀನಾಗೆ ಲಂಡನ್ ನೆನಪಾಗಿದೆ. ಲಂಡನ್ಗೆ ಹೋಗಲು ಹಸೀನಾ ಹಾತೊರೀತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಈಸಿ. ನವಾಜ್ ಶರೀಫ್, ಬೆನ್ಜೀರ್ ಭುಟ್ಟೋ ಕೂಡ ಲಂಡನ್ನಲ್ಲಿದ್ದರು ಈ ಹಿಂದೆ. ಸರ್ವಾಧಿಕಾರಿ ಜನರಲ್ ಮುಷರಫ್ ಕೂಡ ಲಂಡನ್ನಲ್ಲಿದ್ದ. ಭಾರತದ ಕೆಲವು ಉದ್ಯಮಿಗಳು ಕೂಡ UKಗೆ ಓಡಿ ಹೋಗಿದ್ದಾರೆ, ಗೊತ್ತಲ್ಲ. ಮಲ್ಯ, ಮೋದಿ. ಇನ್ನು ಲಂಡನ್ನಲ್ಲಿ ನಾಯಕರು ಅಪರಾಧಿಗಳ ಮನೆಗಳಿವೆ. ದೊಡ್ಡ ನಾಯಕರ ಕಳ್ಳಧನವನ್ನು ಲಂಡನ್ನಲ್ಲಿ ಇಡ್ತಾರೆ. ಬ್ರಿಟನ್ನಲ್ಲಿ ಅಲ್ಲೊಂದು ಕಾನೂನಿದೆ. ಅಲ್ಲಿಗೆ ರಕ್ಷಣೆ ರೀತಿಯಲ್ಲಿ ಹೋದವರಿಗೆ ರಕ್ಷಣೆಯನ್ನು ಬ್ರಿಟನ್ ಸರ್ಕಾರ ನೀಡುತ್ತೆ. ಶೇಖ್ ಹಸೀನಾ ಮಗಳು ಸೈಮಾ ಬ್ರಿಟನ್ನ ಸಂಸದೆ. ಕುಚ್ ಬಿ ನೈ ಚಲ್ ರहा है. MP ಇಲ್ಲಿ ಒಬ್ಬ ಪಂಚಾಯತ್ ಮೆಂಬರ್ ಆಗಿದ್ದರೆ ಎಷ್ಟೆಲ್ಲ ನಡೆಯುತ್ತೆ ಅಲ್ವಾ? ಅಲ್ಲಿ MP ಆಗಿದ್ದರೂ ನಡೀತಾ ಇಲ್ಲ. ಅದೇ ಕಾರಣಕ್ಕೆ UKಗೆ ಹೋಗಲು ಹಸೀನಾ ಸಿದ್ಧತೆ ಮಾಡ್ಕೋತಾ ಇದ್ರು. ಆದರೆ ಶೇಖ್ ಹಸೀನಾ ಎಂಟ್ರಿಗೆ ನಿರಾಕರಿಸ್ತಾ ಇದೆ UK. ಆದರೆ ಶೇಖ್ ಹಸೀನಾ ಭಾರತದಲ್ಲಿದ್ದರೆ ನಮಗೆ 10 ಸಮಸ್ಯೆ ಇದೆ. ಮುಂದೆ ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಬರಬಹುದು. ಆ ಸರ್ಕಾರದ ಜೊತೆ ಭಾರತಕ್ಕೆ, ಅಂದರೆ ಸುತ್ತಮುತ್ತಲವ್ರ ಜೊತೆ ಉತ್ತಮ ಸಂಬಂಧ ಬೇಕೇ ಬೇಕು. ಇದು ವೆರಿ ಸಿಂಪಲ್ ಲಾಜಿಕ್. ಅಕ್ಕಪಕ್ಕದ ಮನೆಯವ್ರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿರಿ ಅಂತ ಹೇಳ್ದಂಗೆ ಅಲ್ವಾ? ನೆರೆಕರೆಯವರು ಚೆನ್ನಾಗಿರಬೇಕು. ರಾತ್ರಿ ಹೊತ್ತಲ್ಲಿ ಯಾರಿಗೂ ತಾಗ್ಬಿಡುತ್ತೆ, ಆಗ ಪಕ್ಕದವ್ರು ಓಡ್ಕೊಂಬರ್ಬೇಕು, ಗಾಡಿಯಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ. ಇಷ್ಟೇ ದೇಶ ಅಂತ ಹೇಳೋದು. ಅದು ಸ್ವಲ್ಪ ವೈಡರ್ ರೀತಿಯಲ್ಲಿ ಆಲೋಚನೆ ಮಾಡಿ ಸಾಕು. ಉತ್ತಮ ಸಂಬಂಧ ಬೇಕು ಅಂದರೆ ಹಸೀನಾ ಭಾರತದಲ್ಲಿರಬಾರ್ದು. ಹಾಗಾಗಿ ಭಾರತದಲ್ಲಿ ಆರಂಭಿಕ ರಕ್ಷಣೆಯನ್ನು ಮಾತ್ರ ಕೊಟ್ಟಿದೆ. ಭಾರತವೇ ಹೇಳುತ್ತೆ, ನೀವು ಬೇರೆ ಕಡೆ ಎಲ್ಲಾದ್ರೂ ನೋಡ್ಕೊಳ್ಳಿ ಅಂತೇಳಿ. ಇವಿಷ್ಟು ಕಥೆ ಕೊಟ್ಟಿದ್ದೀವಿ. ಆದರೆ ನೀವೊಮ್ಮೆ ಭೂಪಟವನ್ನು ತೆಗೆದು ನೋಡಿ. ಒಂದು ಹಿಸ್ಟೋರಿಯನ್ ಆಗಿ ನೀವು ನೋಡಿದ್ರೆ ಭೂಪಟವನ್ನು ತೆಗೆದು ನೋಡಿ. ಈ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳವನ್ನು ಯಾವ ರೀತಿ ಅರ್ಧದಿಂದ ಕಟ್ ಮಾಡಲಾಗಿದೆ ಅಂತಂದರೆ, ಅದೇ ಥರ ನಮ್ಮ ಪಂಜಾಬನ್ನು ಕೂಡ ಕಟ್ ಮಾಡಿ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಪಶ್ಚಿಮ ಬಂಗಾಳವನ್ನು ಕಟ್ ಮಾಡಿ ಅದರಲ್ಲಿ ಬಹುತೇಕ ಬಾಂಗ್ಲಾದೇಶದ ಭಾಷೆ ಮತ್ತು ವೆಸ್ಟ್ ಬೆಂಗಾಲ್ ಭಾಷೆ ಒಂದೇ, ಬಾಂಗ್ಲಾ. ಅದೇ ಕಾರಣಕ್ಕಾಗಿ
ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸ್ವತಂತ್ರ ಆಗುತ್ತೆ ಒಂದೇ ಸಲಕ್ಕೆ, ಪಾಕಿಸ್ತಾನ ಅಂತೇಳಿ. ಬಾಂಗ್ಲಾದೇಶ ಬೇರೆ ಆಗಿರೋದಿಲ್ಲ. 71ರಲ್ಲಿ ಬಾಂಗ್ಲಾದೇಶ ಆಗೋದು. ಈ ಪಾಕಿಸ್ತಾನಿಗಳೇನು ಮಾಡ್ತಾರೆ, ಆ ಕಡೆ ಇದ್ದವರು ಬಾಂಗ್ಲಾದೇಶದವರ ಮೇಲೆ ಒತ್ತಡ ಹಾಕ್ತಾರೆ, ನೀವು ಉರ್ದು ಕಲಿಬೇಕು. ಆದರೆ ಬಾಂಗ್ಲಾದೇಶದವರು ಉರ್ದು ಕಲಿಯಕ್ಕೆ ರೆಡಿ ಇಲ್ಲ, ನಮಗೆ ಬಾಂಗ್ಲಾನೇ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ವಿಭಜನೆ ಆಗಿದ್ದು, ಹಿಂದೂ ಮುಸ್ಲಿಂ ಆಧಾರದಲ್ಲಿ. ಆದರೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಉದಯವಾಗಿದ್ದು ಧರ್ಮದ ಆಧಾರದಲ್ಲಿ ಅಲ್ಲ, ಭಾಷೆಯ ಆಧಾರದಲ್ಲಿ. ಭಾಷೆಯ ಆಧಾರದಲ್ಲಿ. ಈಗಲೂ ಕೂಡ ಬಾಂಗ್ಲಾ ಮತ್ತು ಬಾಂಗ್ಲಾದೇಶ ಇದೆಯಲ್ಲ, ಆ ಭಾಷೆಯ ಆಧಾರದಿಂದ ಎಲ್ಲೋ ಒಂದು ಕಡೆ ಅದರ DNA ಕುಚುಕು ಇದೆ. ನಾನು ಹಿಸ್ಟೋರಿಯನ್ ರೀತಿಯಲ್ಲಿ ಮಾತಾಡಿದ್ದಷ್ಟೇ. ಹಾಗಂತ ಬಾಂಗ್ಲಾದೇಶ ನಮಗೆ ಬೇರೆ ರಾಷ್ಟ್ರನೇ. ಎಷ್ಟೇ ಫ್ರೆಂಡ್ಶಿಪ್ ಇದ್ರೂ ಕೂಡ ಅದನ್ನು ಶತ್ರು ರಾಷ್ಟ್ರ ಥರ ನಾವು ನೋಡೋದು, ಅದು ಬೇರೆ ವಿಷಯ. ಯಾಕಂದರೆ ನಮ್ಮಿಂದ ಸಿಡಿದು ಹೋದ ರಾಷ್ಟ್ರ. ಶೇಖ್ ಹಸೀನಾ ಇದ್ದ ಕಾರಣಕ್ಕಾಗಿ ಮ್ಯೂಚುವಲ್ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಖಾಲಿದಾ ಜಿಯಾ ಬಂದಾಗ ಮತ್ತೊಂದು ಪಾಕಿಸ್ತಾನ ಥರ ಆಗುತ್ತೆ ನಮಗೆ ಬಾಂಗ್ಲಾದೇಶ. ಓಕೆ, ಸದ್ಯ ಆಗ ಈ ಇಲ್ಲ 30% ಕೊಡಲೇಬೇಕು, ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ಯಾರು ಕೊಡಬೇಕು ಅಂತೇಳಿ ಅಲ್ಲಿ ಜನರನ್ನು ಟೀಕೆ ಮಾಡ್ತಾರೆ. ದೊಡ್ಡ ರಜಕಾಕರು ಅಂತ ಹೇಳುವಂಥ ದೊಡ್ಡ ಆಂದೋಲನಕ್ಕೆ ಕಾರಣವಾಗುತ್ತೆ. ಲಾಸ್ಟಿಗೆ ಕೋರ್ಟ್ ಹೇಳುತ್ತೆ 5%, 30% ಇಲ್ಲ 5% ಮಾಡಿ ಅಂತ ಹೇಳುತ್ತೆ. ಮಾಡಬೇಕಲ್ಲ ಇವರು ಮಾಡಲ್ಲ. ಅಂದರೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದನ್ನು ಕಾನೂನು ರೂಪಿಸಬೇಕಲ್ಲ. ಕೋರ್ಟ್ ಆದೇಶ ಕೊಟ್ಟ ತಕ್ಷಣ ಅನುಷ್ಠಾನಕ್ಕೆ ತರಬೇಕು ಅಂದರೆ ಕ್ಯಾಬಿನೆಟ್ ಒಪ್ಪಿಗೆ ಕೊಡಬೇಕು. ಈಗ ಇಲ್ಲಿ ಲೋಕಾಯುಕ್ತವನ್ನು ಮತ್ತೆ ಬಲಿಷ್ಠಗೊಳಿಸಿ ಅಂತೇಳಿ ಹೈಕೋರ್ಟ್ ಹೇಳಿದಾಗ ಮುಂದೂಡಬಹುದಾಗಿತ್ತು, ಆದರೆ ಚಾಟಿ ಬೀಸ್ಬಿಡುತ್ತೆ. ಹಾಗಾಗಿ BJP ಗೌರ್ಮೆಂಟ್ ಇದ್ದದ್ದು ಲೋಕಾಯುಕ್ತವನ್ನು ಮರುಸ್ಥಾಪಿಸುತ್ತೆ. BJP ಡೈರೆಕ್ಟ್ ಹೋಗಿ ಮರುಸ್ಥಾಪನೆ ಮಾಡಲಿಲ್ಲ ಬೊಮ್ಮಾಯಿ ಸರ್ಕಾರ. ಅಲ್ಲಿ ಕೋರ್ಟ್ ಚಾಟಿ ಕೊಟ್ಟ ನಂತರ ಈಗಲೂ ಕೂಡ ಅಷ್ಟೇ ಆದೇಶ ಕೊಟ್ಟಿದ್ದಾರೆ. ಆದೇಶವನ್ನು ಅನುಷ್ಠಾನ ಮಾಡಬೇಕಾದ್ದು ಶೇಖ್ ಹಸೀನಾ ಕೆಲಸ. ಜನರಿಗೆ ಗೊತ್ತಾಯಿತು ಈಕೆ ಮಾಡಲ್ಲ, ಈಕೆ ಮತ್ತೆ 30% ಮಾಡೋಕ್ಕೆ ಹೋಗ್ತಾಳೆ. ಹಾಗಾಗಿ ಹೋರಾಟ ತೀವ್ರಗೊಳ್ಳುತ್ತೆ. ಎಲ್ಲಿ ತನಕ ಅಂತಂದರೆ ಅವರನ್ನು ಓಡಿಸೋ ತನಕ. ಅರ್ಥ ಆಯ್ತಲ್ಲ? ಬನ್ನಿ ಈಗ ನೆಕ್ಸ್ಟ್ ಸ್ಟೋರಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.